ಗಂಟೆ ಕನ್ನಡ ವಾಹಿನಿಗೆ ಸ್ವಾಗತ. ಕಾಳಸಂತೆಯಲ್ಲಿ ರೇಷನ್ ಅಕ್ಕಿ ಮಾರಾಟವಾಗುತ್ತಿರುವುದಕ್ಕೆ ಕಡಿವಾಣ ಹಾಕಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ್ರು, ಯಾವುದೇ ಕಾರ್ಡ್ಗಳು ರದ್ದಾಗ್ತಾ ಇಲ್ಲ, ಆದರೆ ಭಯ ಬೇಡ. ತೆರಿಗೆ ಕಟ್ಟುತ್ತಿರುವವರಿಗೆ ಬಿಪಿಎಲ್ ಕಾರ್ಡ್ ಇಂದ ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆಯಾಗ್ತಾ ಇದೆ ಎಂದಿದ್ದಾರೆ. ಮನೆ ಕಟ್ಟೋಕೆ ಲೋನ್ ಬೇಕಾದಾಗ ಐಟಿ ರಿಟರ್ನ್ಸ್ ಮಾಡುವವರಿಗೆ ಕಾರ್ಡ್ಗಳು ರದ್ದಾಗುವುದಿಲ್ಲ. ತೆರಿಗೆ ಕಟ್ಟುತ್ತಾ ಬಿಪಿಎಲ್ ಕಾರ್ಡ್ ಅನ್ನ ದುರುಪಯೋಗ ಪಡಿಸಿಕೊಳ್ಳುವವರಿಗೆ ಮಾತ್ರ ಕಾರ್ಡ್ ರದ್ದಾಗ್ತಾ ಇದೆ ಎಂದಿದ್ದಾರೆ. ಬಿಪಿಎಲ್ ಕಾರ್ಡ್ಗಳ ಮಾನದಂಡ ಪರಿಷ್ಕರಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇದರ ಸೂಚಿಸಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಮಾನದಂಡದಲ್ಲಿ ಸರಳೀಕರಣಗೊಳಿಸಲಾಗುತ್ತೆ, ಆದಾಯದ ಮಟ್ಟವನ್ನು ಹೆಚ್ಚಿಸುವ ಬಗ್ಗೆ ಗಮನ ಹರಿಸ್ತೀವಿ ಎಂದಿದ್ದಾರೆ. BPL ಕಾರ್ಡ್ ಯಾವುದೂ ರದ್ದು ಮಾಡೋದಿಲ್ಲ. ಲೆಟ್ ಇಟ್ ಬಿ ವೆರಿ ಕ್ಲಾರಿಫೈ. ಮಾಧ್ಯಮ ಮಿತ್ರ ನೀವೇ ನಮಗೆ ಹೇಳಬೇಕಾಗಿರೋದು ಕೇಳಬೇಕಾಗಿರೋದು. BPL ಕಾರ್ಡು ಒಂದು ರದ್ದಾಗಲ್ಲ, APL ಕಾರ್ಡು ಒಂದು ರದ್ದಾಗಲ್ಲ. ಯಾರು ಅನರ್ಹರಿದ್ದಾರೆ ಅಂದರೆ BPL ಸೇರಿಕೊಂಡಿರೋರು ಅನರ್ಹರು ಯಾರಿದ್ದಾರೆ, ಎಲಿಜಿಬಿಲಿಟಿ ಇಲ್ಲ BPLಗನ್ನೋರನ್ನ APLಲ್ಲಿ ಇಡ್ತೇವೆ. ಅವ್ರನ್ನೂ ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ. ಅದಕ್ಕೆ ಗೈಡ್ಲೈನ್ಸ್ ಇದೆ, ಕೇಂದ್ರ ಸರ್ಕಾರ ಮಾಡಿದೆ, ಅದನ್ನೇ ನಾವು ಫಾಲೋ ಅಪ್ ಮಾಡ್ತೇವೆ. 7.5 ಎಕರೆ ಜಮೀನಿದ್ದರೆ ಅದಕ್ಕೆ ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಅವ್ರನ್ನ ಮಾತ್ರ ಐಡೆಂಟಿಫೈ ಮಾಡಿದ್ದೀವಿ. ಮನೆಗೆ ಸಾಲ ತಗೊಳ್ಳೋ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅವರು ಅದಕ್ಕೆ ಅಕೌಂಟ್ ಕೊಡೋದಕ್ಕೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಅದನ್ನು ನಾವು ತಗೊಳ್ತೇವೆ. ನಾವು ತಗೊಳ್ತಾ ಇರೋದು ರೆಗ್ಯುಲರಾಗಿ ಪೇಮೆಂಟ್ ಮಾಡ್ಕೊಂಬಂದಿದ್ದಾರಲ್ಲ ಟ್ಯಾಕ್ಸ್, ಅವ್ರನ್ನ ಹೊರತುಪಡಿಸಿ. ಈಗ ಸುಮಾರು ಒಂದಷ್ಟು BPLನಲ್ಲಿ APL ಅವರು ಇದ್ದಾರೆ, ಅವರನ್ನು ನಾವು APLಗೆ ಶಿಫ್ಟ್ ಮಾಡ್ತೀವಿ ಬಿಟ್ಟರೆ ಅವನು ಕಾರ್ಡು ತೆಗೆಯೋದಿಲ್ಲ. ಹಾಗಾದಾಗ ಇನ್ನಷ್ಟು ಜನ ಯಾರಿದ್ದಾರೆ BPLನವರು ಅವ್ರಿಗೊಂದು ಅವಕಾಶ ಆಗ್ತದೆ. ಆದ ತಕ್ಷಣ ಇವು ಕೂಡ ನಾವು ಸರ್ಕಾರ ಬಂದ ಮೇಲೆ ಬಂದಿರೋ ಕಾರ್ಡುಗಳು. ಈಗ ನಾವು ಹೆಲ್ತ್ಗೆ ಓಪನ್ ಮಾಡಿದಾಗ ಬೇಕಾದಷ್ಟು ಬಂದುಬಿಟ್ಟಿದೆ. ಟೋಟಲ್ 3600 ಬಂದಿದೆ. ಆ 3600ರಲ್ಲಿ ಸುಮಾರು 2000ಕ್ಕೆ ಮೇಲ್ಪಟ್ಟು BPL ಅರ್ಹರಿದ್ದಾರೆ. ಅವರಿಗೆಲ್ಲ ಕೊಡೋದಕ್ಕೆ ಏರ್ಪಾಟ್ ಮಾಡ್ತಾಯಿದ್ವಿ. ಪರಿಷ್ಕರಣೆ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ 75 to 80% ಆಗಿದೆ. ಏನು ಪೆಂಡಿಂಗ್ ಇದ್ದು ಕಾರ್ಡುಗಳು ಇನ್ನು ಸ್ವಲ್ಪ ಮಟ್ಟಿಗೆ ಇದೆ. ಅದು ಪರಿಷ್ಕರಣೆ ಮಾಡಿ ಅವ್ರಿಗೆ ಮೊದಲು ಕೊಟ್ಟು ನೆಕ್ಸ್ಟ್ ಆಮೇಲೆ ಕಾರ್ಡ್ ಓಪನ್ ಮಾಡೋದು. ಹೇಳಿದ್ದೀನಲ್ಲ ಈಗ ಅನರ್ಹರು ಕೂಡ ಲಿಸ್ಟ್ ಇದೆ. APLಗೆ ಹೋಗೋವಂಥವರು ಒಂದು 10 to 15% ಇರ್ತಾರೆ. BPLಲ್ಲಿ ಇದ್ದಾರೆ, ಅವರು ಪರಿಷ್ಕರಣೆ ಮಾಡಿದರೆ ಅಷ್ಟು ಮಾತ್ರ APLಗೆ ಹೋಗ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.